ಇನ್ನು ಕೆರೆಗಳಿಗೆ ತುಂಬಿಸುವಂತಹ ನೀರಿಗೆ ಐನಾತಿಗಳು ಕನ್ನ ಹಾಕಿದ್ದಾರೆ. ಇದು ವಿಜಯಪುರ ತಾಲೂಕಿನ ಅಂಕಲಗಿ ಬಳಿಯಾಗಿರುವಂತಹ ಒಂದು ಘಟನೆ. ಇದು ಕೆರೆಗಳಿಗೆ ಅಂತ ಹೇಳಿ ತುಂಬಿಸುವಂತಹ ಒಂದು ನೀರಿಗೆ ಒಂದಷ್ಟು ಜನ ಕನ್ನ ಹಾಕಿ ಕದ್ದು ಮಾರಾಟ ಮಾಡ್ತಾ ಇದ್ದಾರೆ. ಕಾಲುವೆ ಡ್ಯಾಮೇಜ್ ಮಾಡಿ ಅಕ್ರಮವಾಗಿ ನೀರನ್ನ ಬಳಕೆ ಮಾಡ್ಕೊಳ್ತಾ ಇರುವಂತಹ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಬರಗಾಲದ ಹಿನ್ನೆಲೆ ಕೆರೆ ತುಂಬಿಸುವಂತಹ ಒಂದು ಯೋಜನೆ ಜಾರಿಯಲ್ಲಿದೆ. ಆದರೆ ಜಾನುವಾರುಗಳಿಗೆ ಅಂತ ಹೇಳಿ ಕೆರೆಗಳನ್ನ ತುಂಬಿಸಲಾಗ್ತಾ ಇದೆ. ಆದರೆ ಅದಕ್ಕೇನೆ ಕನ್ನ ಹಾಕುವಂಥ ಒಂದು ಕೆಲಸ ನಡೀತಾ ಇದೆ. ಕಾಲುವೆಗಳಿಂದ ಕೆರೆಗಳಿಗೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಈಗ ಮುಳವಾಡ ಮತ್ತು ಚಿಮ್ಮಲಗಿ ಕಾಲುವೆಗಳಿಂದ ನೀರನ್ನ ಪಂಪ್ ಮಾಡ್ತಾ ಇದ್ದಾರೆ. ಏತ ನೀರಾವರಿ ಯೋಜನೆ ಕಾಲುವೆಗಳಿಂದ ಈ ನೀರನ್ನ ಹರಿಸ್ತಾ ಇದ್ದಾರೆ. ಕೃಷ್ಣಾ ನದಿಯಿಂದ ಜಿಲ್ಲೆಯ 101 ಪ್ರಮುಖ ಕೆರೆಗಳನ್ನು ಭರ್ತಿ ಮಾಡುವಂಥದ್ದು ಇದರ ಉದ್ದೇಶ. ಆದರೆ ಕೆರೆಗಳನ್ನು ಭರ್ತಿ ಮಾಡೋಣ ಅಂತ ಹೋದರೆ ಭರ್ತಿ ಆಗೋದಕ್ಕೇನೆ ಬಿಡ್ತಾ ಇಲ್ಲ. ಇಲ್ಲಿ ಕೆಲವೊಂದಷ್ಟು ಜನ ಕಿಲಾಡಿಗಳು ಕೆರೆಯ ನೀರಿಗೆನೆ ಕನ್ನ ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಾಲುವೆಗೇನೆ ಅಕ್ರಮವಾಗಿ ಪೈಪ್ಗಳನ್ನು ಇಲ್ಲಿ ಅಳವಡಿಕೆ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆಯಿಂದ ನೀರು ಕಾಲುವೆ ಮೂಲಕ ಕೆರೆಗಳಿಗೆ ಹರಿದು ಹೋಗಬೇಕು. ಆದರೆ ದಾರಿ ಮಧ್ಯದಲ್ಲೇ ಇವರು ಅಡ್ಡಲಾಗಿ ಕೆಲವೊಂದಷ್ಟು ಪೈಪ್ಗಳನ್ನು ಹಾಕ್ಕೊಂಡು ಕನ್ನ ಹಾಕ್ತಿದ್ದಾರೆ. ಬನ್ನಿ, ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಅದೇ ನಾವು ಚಿಮ್ಮಲಗಿ ಏತ ನೀರಾವರಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಕಾಲುವೆ ಬಳಿ ಇದ್ದೀವಿ. ಈ ಕಾಲುವೆಯಿಂದ ಇಲ್ಲಿ ಸುತ್ತಮುತ್ತಲಿನ 10 ಕೆರೆಗಳಿಗೆ, ಅಂದರೆ ವಿಜಯಪುರ ತಾಲೂಕಿನ 10 ಕೆರೆಗಳಿಗೆ ಇಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ಆದರೆ ಈ ನೀರು ಜಲಗಳ್ಳರ ಪಾಲು ಆಗ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಯಾಕಂದರೆ ಕಾಲುವೆಗಳ ಮುಖಾಂತರ ಕೆರೆಗಳಿಗೆ ಹರಿತಂಥ ನೀರಿಗೆ ಅಕ್ರಮವಾಗಿ ಪೈಪನ್ನು ಹಾಕಿಕೊಂಡು ಇವರು ತಮ್ಮ ಜಮೀನಿಗೆ ಮತ್ತು ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಕ್ಕೆ ನೀರನ್ನು ಬಿಡ್ತಾ ಇದ್ದಾರೆ. ಕೆನಾಲ್ ನಿರ್ಮಾಣ ಮಾಡುವಾಗಲೇ ಅನಧಿಕೃತವಾಗಿ ಪೈಪನ್ನು ಹಾಕ್ಕೊಂಡು ಆ ಪೈಪಿನ ಮುಖಾಂತರ ಇಲ್ಲಿರ್ತಕ್ಕಂಥ ಕೆಲವು ಪ್ರಭಾವಿ ರೈತರು ತಮ್ಮ ಜಮೀನಿಗೆ ನೀರನ್ನು ಹರಿಸ್ಕೋತಾ ಇದ್ದಾರೆ. ಇಲ್ಲಿಯ ಏನು ಸಹಾಯಕ ಇಂಜಿನಿಯರ್ ಇರ್ಬೋದು, ಇವರು ಇದ್ದರೂ ಕೂಡ ಇಲ್ಲಿ ಎಚ್ಚೆತ್ತವಾಗಿ ನೀರು ಕಳ್ಳ ಮಾರ್ಗದಲ್ಲಿ ಹರಿದು ಹೋಗ್ತಾ ಇದೆ. ಇಲ್ಲಿ ಕೇವಲ ವಾಹನ ನಿಂತಿದೆ, ಅವರ ಚಾಲಕರು ಮಾತ್ರ ಇದ್ದಾರೆ. ಆದರೆ ಇಲ್ಲಿ ವಿಲಾಸ್ ಅನ್ನೋರು AWE ಅಧಿಕಾರಿಗಳು ಇಲ್ಲಿಲ್ಲ. ಈ ಚಾಲಕರನ್ನ ಕೇಳಿದರೆ ಏನು ಹೇಳ್ತಾರೆ, ಊಟಕ್ಕೆ ಹೋಗಿದ್ದಾರೆ, ಅವ್ರ ಗಾಡಿ ಪಂಚರ್ ಆಗಿದೆ, ಬರೋ ತಡ ಆಗತ್ತೆ ಅನ್ನೋ ಒಂದು ಕುಂಟು ನೆಪವನ್ನು, ಕಳ್ಳ ನೆಪಗಳನ್ನು ಇವರು ಹೇಳ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳಿಗೆ ರೈತರ ಕಲ್ಯಾಣ ಬೇಕಾಗಿಲ್ಲ, ಕಳ್ಳರ ಕದಿಮರು ನೀರನ್ನು ಕದೀತಾ ಇದ್ದಾರೆ, ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಅವರಿಂದ ಹಣ ಪಡ್ಕೊಂಡಿದ್ದಾರೆ ರೈತರಿಂದ ಅವರು ಹಣ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಇಲ್ಲಿ ರೈತರು ಮಾಡ್ತಾ ಇದ್ದಾರೆ. ಕುಡಿಯೋಕ್ಕಾದರೂ ನೀರು ಸಿಗಲಿ ಅನ್ನೋ ಉದ್ದೇಶದಿಂದ ಕೆರೆಗಳಿಗೆ ಹೋಗುವ ನೀರು ಕೆರೆಗಳಿಗೆ ಮಾತ್ರ ಹೋಗಬೇಕು ಅನ್ನೋ ಒತ್ತಾಯವನ್ನು ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಶಿರ್ಷಲ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.